ಹಲೋ ಎಲ್ರು ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಒಂದೇ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಾನಿವತ್ತು ಒಂದು ಸ್ಟವ್ ತೊಗೊಂಡಿದ್ದೆ. ಅದನ್ನು ನಾನು ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ರಿವ್ಯೂ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಶೂಟ್ ಎಲ್ಲ ಆಯಿತು. ಅದಕ್ಕೆ ಅದನ್ನು ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಅದ್ರ ಮೇಲೆ ಚೂರು ಇದು ರೈಸ್ ಮಾಡಬೇಕಾದ್ರೆ ಗಂಜಿ ಎಲ್ಲ ಚೆಲ್ಲೋಯ್ತು ಹೇಳ್ರಿ. ಅದಕ್ಕೆ ಸ್ವಲ್ಪ ಒಣಗೋಗಿತ್ತು, ಅದು ಒರೆಸಿದ್ರು ಹೋಗ್ತಾ ಇಲ್ಲ. ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇನ್ಫ್ರಾರೆಡ್ ಕುಕ್ ಟಾಪ್ ಅಂತ ಆಟೋಮೆಟಿಕ್ಕಾಗಿ ಆಗುತ್ತಲ್ವ, ಸೊ ಆಟೋಮೆಟಿಕ್ಕಲ್ಲಿ ತೊಗೊಂಡಿದ್ದೀನಿ. ಏನಾದರೂ ಇದು ಗ್ಯಾಸ್ ಇದೆಲ್ಲ ಮುಗಿದಾಗ ಎಮರ್ಜೆನ್ಸಿಗೆ ಇರಲಿ ಅಂತಂದು ಹೇಳ್ಬಿಟ್ಟು ನಾನು ಇದನ್ನು ತುಮಕೂರಲ್ಲಿ ಹಾಸ್ಟಾರಲ್ಲಿ ತೊಗೊಂಡಿರುವಂಥದ್ದು. ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಎತ್ತಿಡೋಣ ಅಂತಂದು ಗ್ಯಾಸ್ ಮುಗಿದ ಮೇಲೆ ಮೊನ್ನೆ ಮುಗ್ದಿತ್ತು ಹೇಳ್ರಿ, ಅದಕ್ಕೆ ತೊಗೊಂಡಿದ್ದೆ. ಅದಕ್ಕೆ ಯೂಸ್ ಮಾಡಿಕೊಂಡೆ. ನೆಕ್ಸ್ಟ್ ಯಾವಾಗಲಾದರೂ ನಾವು ಬುಕ್ಕಿಂಗ್ ಆಗಿ ಒಂದು 2-3 ಡೇಸ್ ಟೈಮ್ ಕೇಳುತ್ತಲ್ಲ, ಅಂಥ ಟೈಮಲ್ಲಿ ಇದಿದ್ದರೆ ಎಮರ್ಜೆನ್ಸಿಗೆ ಏನಾದರೂ ಮಾಡ್ಕೋಬೋದು ಅಂತಂದು ಹೇಳ್ಬಿಟ್ಟು ನಾನು ಇರಲಿ ಅಂತ ಇದನ್ನೊಂದು ಬೈ ಮಾಡಿದೆ. ತುಂಬ ಚೆನ್ನಾಗಿದೆ, 2599 ರೂಪಾಯಿ. ಸೊ ನಿಮಗೂ ಬೇಕಂದರೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಸಮೇತ ಇದೆ ಆಪ್ಷನ್ನು, ಮತ್ತು ಆನ್ಲೈನ್ ಕೊರಿಯರ್ ಸಮೇತ ಇದೆ. ಇಲ್ಲ ಶಾಪ್ಗೆ ಹೋಗಿ ನಾವು ವಿಸಿಟ್ ಮಾಡಿ ತೊಗೊತೀವಂದರೆ ತುಮಕೂರಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಇದೆಯಲ್ಲ, ದೊಡ್ಡ ಆಂಜನೇಯ ಸ್ಟ್ಯಾಚ್ಯೂ, ಅದು ಹಿಂಭಾಗ ಚಿಕ್ಕಪೇಟೆ ತುಮಕೂರಲ್ಲಿ ಅಲ್ಲಿ ಸಿಗುತ್ತೆ. ನೀವೊಂದು ಸಾರಿ ಅಲ್ಲಾದರೆ ಅಲ್ಲಿ ತೊಗೊಳ್ರಿ, ಇಲ್ಲ ಕೊರಿಯರ್ ಮೂಲಕ ಆದರೂ ತೊಗೋಬೋದು. ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಂಡು ತೊಗೊಳ್ರಿ, ಚೆನ್ನಾಗಿದೆ. ನನಗಂತೂ ತುಂಬ ಮೇಯ್ನ್ ಹೆಣ್ಮಕ್ಳಿಗೆ ಈ ಅಡುಗೆಗಳು ಎಲ್ಲ ಮಾಡಬೇಕಾದ್ರೆ ಸಡನ್ನಾಗಿ ಆಗೋಗ್ಬಿಟ್ರೆ ನಾವು ಬೇರೆಯವ್ರ ಮನೆಗೆಲ್ಲ ಪಾತ್ರೆಗಳೆಲ್ಲ ತೊಗೊಂಡೋಗಿ ಅಡುಗೆ ಮಾಡ್ಕೊಂಡು ಬರೋಕ್ಕೂ ಆಗಲ್ಲ. ಈ ಥರ ಒಂದು ಇದಿದ್ದರೆ, ಕರೆಂಟ್ ಇದ್ದರೆ ಸಾಕು, ಆರಾಮಾಗಿ ಮಾಡ್ಕೊಳ್ಬೋದು. ಉಳಿಕೆ ಆಗಿರೋವಂಥ ಬ್ಯಾಲೆನ್ಸ್ ಅಡುಗೆ ಎಲ್ಲನೂ, ಇಲ್ಲ ಗ್ಯಾಸ್ ಬರೋವರೆಗೂ ಯೂಸ್ ಮಾಡ್ಕೋಬೋದು. ಹಾಗಾಗಿ ಅದನ್ನು ನೀಟಾಗೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ, ಈಗ ಅದ್ರ ಪ್ಯಾಕೆಟ್ ಯಾವ ಥರ ಬಂದಿತ್ತೋ ಆ ಥರ ಫಿಲ್ ಮಾಡಿಬಿಟ್ಟು ಇಡೋಣ ಅಂತಂದು. ಎಮರ್ಜೆನ್ಸಿಗೆ ಅಷ್ಟೇ ಬಳಸ್ಕೊಂತೀನಿ ಹೇಳ್ರಿ, ರೆಗ್ಯುಲರಾಗಿ ಏನು ಬಳಸ್ಕೊಳ್ಳಲ್ಲ. ಯಾಕಂದರೆ ನಾವು ಗ್ಯಾಸ್ ತೊಗೊಂಡಿರ್ತೀವಿ, ಸೊ ಹಂಗಾಗಿ ಅದರಿಂದ ಮಾಡಿದ್ರೆ ಒಳ್ಳೆಯದು. ಇನ್ನೊಂದು ಇದೂ ಒಳ್ಳೆಯದೇ, ಆದರೆ ನಾನು ರೆಗ್ಯುಲರಾಗಿ ಮಾಡೋಕ್ಕೋಗಲ್ಲ. ಇದು ಇರಲಿ, ಯಾವಾಗಲಾದರೂ ಜಾಸ್ತಿ ಏನಾದರೂ ಮಾಡ್ತಾ ಇದ್ದಾಗ ಟೈಮ್ ಇಲ್ಲ ಅಂದಾಗ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ತಗೊಂಡಿದ್ದೀನಿ. ಈಗ ಬಾಕ್ಸ್ಗೆಲ್ಲ ನೀಟಾಗಿ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊತಾ ಇದ್ದೆ ಮುಂಚೆ, ಈ ಥರ ಇದು ಕರೆಂಟ್ ಸ್ಟವ್ ತೊಗೊತಾರಲ್ಲ, ಅದರಲ್ಲಿ ಯಾವ ರೀತಿ ಮಾಡ್ತಾರೆ ಅಡುಗೆ, ಹೆಂಗೆ ಬರುತ್ತೆ ಅಂತ ಅಂದ್ಕೊತಾ ಇದ್ದರೆ, ಇವತ್ತು ಡೈರೆಕ್ಟಾಗಿ ಲೈವಾಗಿ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾಯಿತು. ನನಗೇನೋ ತುಂಬ ಇಷ್ಟ ಆಯಿತು ಸ್ಟವ್. ನಿಮಗೂ ಬೇಕಂದರೆ ಬೈ ಮಾಡ್ಕೋಬೋದು. ಇನ್ಸ್ಟಾಗ್ರಾಮಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ. ಅಟ್ಲೀಸ್ಟ್ ನಿಮಗೆ ವಾಟ್ಸಪ್ಪಲ್ಲೇ ಬೇಕು ಅವ್ರ ಕಾಂಟ್ಯಾಕ್ಟ್ ನಂಬರು, ವಾಟ್ಸಪ್ ಅಂದೆ, ಈ ಯೂಟ್ಯೂಬ್ ಕಾಮೆಂಟ್ ಸೆಕ್ಷನಲ್ಲೇ ಬೇಕು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂದರೆ ನಾನು ಇಲ್ಲೂ ಕೊಡ್ತೀನಿ. ಕಾಮೆಂಟ್ ಮಾಡಿ, ಯಾರಿಗಾದ್ರೂ ಬೇಕಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಈಗ ಅದ್ರ ಪ್ಲೇಸ್ಗೆ ಅದನ್ನು ಎತ್ತಿಟ್ಟು, ಈಗ ಅದು ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿದ್ನಲ್ಲ, ಸ್ವಲ್ಪ ಗಲೀಜೆಲ್ಲ ಆಗಿತ್ತು, ಅದು ನೀಟಾಗೆಲ್ಲ ಈಚೆ ಕಡೆ ಎಲ್ಲ ತಳ್ತಾ ಇದ್ದೀನಿ ಬಟ್ಟೆಯಲ್ಲಿ. ಈ ರೀತಿ ಕಿಚನ್ನ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಅಡುಗೆ ಒಂದು ಸಾರಿ ಮಾಡಿದ್ರೆ ಸಾಕು, ಅದರಲ್ಲಿ ಆಗುವಂಥ ಗಲೀಜೆಲ್ಲ ಅಲ್ಲೇ ಕುತ್ಕೊಬಿಡುತ್ತೆ. ಮತ್ತು ಅದನ್ನು ಕ್ಲೀನಾಗಿ ನಾವು ಈ ರೀತಿ ಇದು ಮಾಡ್ಕೋಬೇಕು. ಅದು ನೆನ್ನೆಲಾಗಿ ಇದು ಕಂಟಿನ್ಯೂಷನ್ಲಾಗಿ ಆಗಿರುತ್ತೆ. ನಮ್ಮೂರಲ್ಲಿ ಅದು ಬಾಬಾಯನ ಹಬ್ಬ ಬೇರೆ ಮಾಡ್ತಾವ್ರೆ, ಅದಕ್ಕೆ ನಾನ್ ವೆಜ್ಜು. ನಾವು ಅಮ್ಮರ ಮನೆ ಹತ್ರ ಹೋಗಿ ತೋರಿಸಿದ್ನಲ್ಲ ನೆನ್ನೆ ವ್ಲಾಗಲ್ಲಿ, ಹಾಗಾಗಿ ಇವತ್ತು ಅದೇ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ವ್ಲಾಗು. ಈಗ ಚಿಕನ್ನ ತಂದಿಟ್ಟಿದ್ದೀನಿ ಆಲ್ರೆಡಿ, ಸೊ ಅದನ್ನು ಈಗ ನಾನು ಮಾಡಬೇಕು ಅಡುಗೆ. ಅಷ್ಟರಲ್ಲಿ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ, ಅಡುಗೆ ಮನೆ ಸ್ವಲ್ಪ ಫ್ರೀ ಆಗಿಬಿಟ್ರೆ ಈ ಕಡೆ ಎಲ್ಲ ತೊಳೆಯುವಂಥ ಪಾತ್ರೆಗಳೆಲ್ಲ ತುಂಬ ಇದ್ವು, ಅವನ್ನೆಲ್ಲ ಈಚೆ ಕಡೆ ಹಾಕ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಪಾತ್ರೆಗಳೆಲ್ಲ ತೊಳೆಯೋ ಅಷ್ಟರಲ್ಲಿ ಸುಮಾರು ಅಂದರೆ ಒಂದು 2 ಅವರ್ ಟೈಮ್ ಆಯಿತು ನನಗೆ. ಅಷ್ಟು ಕೆಲಸ ಇತ್ತು ಅಡುಗೆ ಮನೆಯದು. ಅದಕ್ಕೆ ಒಂಚೂರು ಪಾತ್ರೆ ತೊಳೆದಿದ್ದೀನಿ ಆಲ್ರೆಡಿ. ಈಗ ಇದನ್ನೆಲ್ಲ ಕ್ಲೀನಾಗಿ ಪಾತ್ರೆಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ಇಡಬೇಕಲ್ವ, ಅಲ್ಲೆಲ್ಲ ಗಲೀಜಿತ್ತು, ಅದಕ್ಕೆ ಅದನ್ನ ನೀಟಾಗಿ ಈ ರೀತಿ ಒರೆಸ್ಕೊತಾ ಇದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ನಮ್ಮ ರೋಜಾ ಇದ್ದಾರಲ್ಲ, ಅವ್ರ ತವ್ರ ಮನೆಯವರೆಲ್ಲರೂ ಬಂದಿದ್ದಾರೆ ಮನೆಗೆ. ನಾನು ಆಮೇಲೆ ತೋರಿಸ್ತೀನಿ ಅವ್ರನ್ನೂ ವೀಡಿಯೋದಲ್ಲಿ. ಹಬ್ಬಗಳು ಈ ಥರ ಆದರೆ ರೋಜಾ ಅವ್ರ ಅಮ್ಮ ಬರ್ತಾರೆ, ತುಂಬ ಚೆನ್ನಾಗಿ ರೋಜನ್ಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ನಮ್ಮಮ್ಮನಿಗೆ ಅಂದರೆ ಹಸುಗಳು ಇದೆಲ್ಲ ಮೇಯಿಸೋ ಕೆಲಸ ಇರುತ್ತಲ್ಲ, ಪಾಪ ಹಂಗೆಲ್ಲ ಡೇ ಫುಲ್ ಬಂದು ಮಾಡೋಷ್ಟು ಫ್ರೀ ಇರಲ್ಲ. ಯಾವಾಗಲಾದರೂ ಅವರು ಹಸುಗಳಿಗೆ ಹೋಗಿದ್ರೆ ನಮ್ಮ ರೋಜಾ, ನನ್ನ ತಮ್ಮ ಅವರು, ಅಂಥ ಟೈಮಲ್ಲಿ ಮಾತ್ರ ಡೇ ಫುಲ್ಲು ಮಾಡಿಕೊಡ್ತಾರೆ. ಈ ಹಬ್ಬಗಳ ಟೈಮಲ್ಲಿ ಇನ್ನು ಅವರೇ ಮನೇಲಿ ಇರ್ತಾರಲ್ವ, ಹಂಗಾಗಿ ನಮ್ಮ ಅಮ್ಮ ಅವ್ರು ಇರಲ್ಲ, ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಆಗಿಂದ. ಇವತ್ತು ಬೇರೆ 1-2 ಪ್ರಮೋಷನ್ ವೀಡಿಯೋಸ್ ಹೆವಿ ಟಾರ್ಚರ್ ಕೊಟ್ಬಿಟ್ರು ನನಗೆ ಇವತ್ತೇ ಬೇಕು ಅಂತ ಹೇಳ್ತಿದ್ದಾರೆ. ಹಿಂಗೆ ಫೆಸ್ಟಿವಲ್ ಅಂದ್ರೂ ಅವ್ರು ಕೇಳಲಿಲ್ಲ, ಅದಕ್ಕೆ ಮಾಡಿಕೊಟ್ಟೆ. ರೋಜಾ ಅವ್ರ ಅಪ್ಪ ಅವರಮ್ಮ ಮತ್ತು ಅಕ್ಕನ ಮಕ್ಕಳು ಬಂದಿದ್ದಾರೆ. ಸೊ ತೋರಿಸ್ತೀನಿ ಬನ್ನಿ. ಈಗ ಹೋಗ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆಗಳಿದ್ವು ಅಲ್ಲೇವು, ಅಂದರೆ ಹಾಲು, ಏನಾದರೂ ಸಾಂಬಾರು ಈ ಥರ ಕಳಿಸಿರೋವೆಲ್ಲ ಇರ್ತಾವಲ್ಲ, ಈಗೆಲ್ಲ ತೊಳೆದೆ. ಹಾಗಾಗಿ ಈಗ ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ಬರಬೇಕು. ಸ್ವಲ್ಪ ಸಾಂಬಾರು ಜೋಡಿಸೋದೈತೆ, ಬೇಗ ಆಗ್ತಾಯಿಲ್ಲ. ಇವತ್ತು ಫುಲ್ ಒದ್ದಾಡ್ತಾಯಿದ್ದೀನಿ ಬೆಳಿಗ್ಗೆಯಿಂದ.
ಏನಾದರೂ ಈ ಥರ ಪ್ರಮೋಷನ್ ವೀಡಿಯೋಸು ಆ ಥರ ಬಂದಾಗಲೇ ಸ್ವಲ್ಪ ರಿಸ್ಕ್ ಅನ್ಸೋದು ನನಗೆ. ಏನು ಮಾಡೋದು. ಹಸುಗಳು ಮೇಯಿಸ್ಕೊಂಡು ಬರೋಕ್ಕೆ ಹೋಗಿ ನಾವು ಅಪ್ಪ ನಮ್ಮ ಕೂತವ್ರು ಪಾಪ ಇನ್ನೂ ಕೆಚ್ಚಾಡ್ತಾರೆ ಹಿಂಗೆ ಹೇಳಿದ್ರೆ ಬಾಮ ಅಂತಂದರೆ. ನೋಡ್ರಿ ಇವನು ರಾಜ್ಕುಮಾರಿ, ನೀನು ಆ ಮನೆಗೆ ರಾಜ್ಕುಮಾರಿನಾ? ಎಲ್ಲಿಗೋ ಆದ್ರು ಊಟನೇ? ತಗೊಳಮ್ಮ, ಅಲ್ಲೇ ಇಲ್ಲೇ ಮಾಮ ಎಲ್ಗೋಯ್ತು ಊಟ? ಅಲ್ಲ ಊಟ ಮಾಡಲಿಲ್ಲ ಇಲ್ಲಿ. ಹೋಗ್ಲಿ ಬಿಡತ್ತೆ. ಇಲ್ಲೆಲ್ಲ ಒಳಗೆ ತಿನ್ನಲ್ಲಪ್ಪೋ ಪ್ರಜ್ಜು ಹೊರಿಗೆ. ಬರ್ರಿ ಹೊರಕ್ಕೆ. ಇವಳು ಯಾರು? ಭವಾನಿ. ಏನಮ್ಮ ಭವಾನಿ, ಊಟ ಐತೆ? ನಾನು ಇನ್ನೊಬ್ಳೆ ಮನೆ ಹತ್ರನೇ ಎಲ್ಲ ಜೋಡಿಸ್ಕೊಂತ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಎಲ್ಲ ತಗೊಂಡೊಂದು ಪ್ಲೇಟಲ್ಲಿ ಒಂದು ಕವರಲ್ಲಿ ಇಟ್ಕೊಂಡು ಇಲ್ಲಿಗೆ ತಗೊಂಡು ಬಂದೆ. ನಾವು ಅಪ್ಪ ನಮ್ಮ ಇಲ್ಲಿ ಕೂತಿದ್ರಲ್ಲ, ಪಾಪ ಅವ್ರು ಸುಸ್ತಾಗಿರ್ತಾರೆ, ಮನೆ ಹತ್ರ ಕರೆದ್ರೆ ಬರಲ್ಲ, ಹೋಗಮ್ಮ ಮತ್ತು ಕಾಲು ಹೋಗ್ತವೆ ಅಂತಾರೆ. ಅದಕ್ಕೆ ಅವ್ರ ಹತ್ರನೇ ನಾನೆಲ್ಲ ತೊಗೊಂಡು ಬಂದೆ. ನಾವು ಅಪ್ಪ ನಮ್ಮ ಬೆಳ್ಳುಳ್ಳಿ ಅದೆಲ್ಲ ಸುಲ್ಕೊಡ್ತಾವ್ರೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಈಗಲೇ ಮಾಡ್ಕೊಂಡ್ಬಿಡೋಣ ಅಂತ ಇರೋದೆಲ್ಲ ತೊಗೊಂಡು ಬಂದೆ. ಸುಲಿಸ್ತಾ ಇದ್ದೀನಿ. ನಾನು ತೆಂಗಿನಕಾಯಿ ಹೊಡ್ಕೊಂಡು ಬಂದೆ. ಸ್ವಲ್ಪ ಚಿಕನ್ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಎರಡೂ ಮಾಡೋಣ ಅಂತಂದು. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ, ಸ್ವಲ್ಪ ರೈಸು, ಮುದ್ದೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ನಾನು ಮುದ್ದೆನೂ ಮತ್ತು ಸ್ವಲ್ಪ ರೈಸ್ ಮಾಡೋಣ ಅಂತ ಅಷ್ಟೇ. ಚಪಾತಿನ ಮಾಡಿದ್ರೆ ಬೆಳಿಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮಮ್ಮನ ಕೊಟ್ಟರೆ ನಮ್ಮಮ್ಮ ಅದೇ ಮಾತಾಡ್ಕೊಂಡು ಅದು ಸುಲ್ಕೊಡ್ತಾಯಿದ್ರು. ನಾನು ತೆಂಗಿನಕಾಯಿ ಹೊಡಾಕೊಂಡು ಬರ್ತೀನಿ ತಾಳಮ್ಮ ಇದಕ್ಕೆ ತುರ್ಕೊಳ್ಳೋದಕ್ಕೆ ಅಂತಂದು. ನಾವು ಕೊಬ್ಬರಿನೂ ಹಾಕ್ತೀವಿ. ಈಗ ಕೊಬ್ಬರಿ ಎಲ್ಲ ಅದು ನೋಡ್ಕೊಂಡು ಎಲ್ಲಿ ಅಂತಂದು ಇದು ಹೊಡಿಕಿರೋದಿತ್ತು ಹೇಳ್ರಿ, ಅದಕ್ಕೆ ಸೀದೆ ಸ್ವಲ್ಪ ಚೆನ್ನಾಗಿ ಬಲ್ತಿದೆ. ಆಗಲೇ ಸ್ವಲ್ಪ ಕೊಬ್ಬರಿ ಆಗೋ ಥರನೇ ಇತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದನ್ನು ತುರಿಯೋಕ್ಕೆ ಅಂತ ಕುತ್ಕೊತಾ ಇದ್ದರೆ ಅಷ್ಟರಲ್ಲಿ ನಮ್ಮೂರಲ್ಲಿ ಬಾಬೇನಪ್ಪ ಸ್ವಲ್ಪ ಡೌನ್ ಆಗಿದೆ ಅಪ್ಪ, ಯಾಕೋ ಮಾಡ್ತಾಯಿಲ್ಲ ಅಂತಂದರು. ಯಾಕೆ ಅಂದರೆ ಆ ಕಡೆ ಸ್ವಲ್ಪ ಮೇಲ್ಗಡೆ ಮನೆಗಳಿದ್ದಾವೆ, ಅಲ್ಲಿ ಒಂದು ಹುಡುಗ ಡೆತ್ ಆಗಿದ್ದಾನಂತೆ ಇವತ್ತು. ಯಾಕೆ ಏನು ಅಂದರೆ ಹುಡುಗ ಬೆಂಗಳೂರಲ್ಲೇ ಇದ್ದಂತೆ, ಏನೋ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದ್ದಾನೆ ಅಂತಂದು ಹೇಳ್ತಾಯಿದ್ರು. ಅದಕ್ಕೆ ನಾನು ಕೇಳ್ತಾಯಿದ್ದೀನಿ ಎಷ್ಟು ಚಿಕ್ಕ ಏಜು ಪಾಪ ಏನಕ್ಕೆ ಹಂಗಾಯಿತು ಅಂತ. ನಮ್ಮಪ್ಪನ ಅದನ್ನೇ ಕೇಳ್ತಾ ಇದ್ದೆ. ಹುಡುಗನ್ನೇನು ನಾನು ನೋಡಿರಲಿಲ್ಲ, ಅವನು ಬೆಂಗಳೂರಲ್ಲೇ ಇದ್ದಂತೆ ಹುಡುಗ. ಫೋಟೋ ತೋರಿಸಿದ್ರು. ಇಲ್ಲಿ ನಮ್ಮೂರಲ್ಲೇ ಆ ಹುಡುಗನ ಕ್ಲಾಸ್ಮೇಟ್ ಒಂದು ಹುಡುಗ ಇತ್ತು, ಆ ಹುಡುಗನ ಏಜು ಅಂದರು. ಚಿಕ್ಕ ಏಜ್ ಇನ್ನೂ ಪಾಪ. ಅಯ್ಯೋ ಎಷ್ಟು ಬೇಗ ಸಾವು ಬಂದಿದೆ ಅಂತಂದೇಳ್ಬಿಟ್ಟು. ಒಬ್ಬನೇ ಮಗ, ಅಪ್ಪ ಅಮ್ಮ ಇಬ್ಬರು ಮುಂಚೆನೇ ಡೆತ್ ಆಗಿದ್ರಂತೆ ಅವರು. ಈಗ ಮಗನೂ ಹೋದ, ಇನ್ನು ಅವ್ರ ಮನೆಯಲ್ಲಿ ಯಾರೂ ಇಲ್ಲ ಅಂತಂದು ಹೇಳ್ತಾ ಇತ್ತು ನಮ್ಮಪ್ಪ. ಅಯ್ಯೋ ನೋಡ್ರಿ ಎಷ್ಟು ಬೇಗ ಮನುಷ್ಯ ಈಗಿರಲ್ಲ, ಎಷ್ಟು ಬೇಗ ಸಾವು ಅನ್ನೋದು ಬರುತ್ತೆ ಅನ್ನೋದಕ್ಕೆ ಯಪ್ಪ ಎಕ್ಸಾಂಪಲ್ ಅವ್ರನ್ನ ನೆನೆಸ್ಕೊಂಡ್ರೆ ನನಗೆ ಒಂಥರ ಅನ್ನಿಸ್ಬಿಡ್ತು. ಅದನ್ನೇ ಮಾತಾಡ್ತಾ ಇದ್ವಿ. ಬಿಡಪ್ಪ ಅತ್ತ ಜೀವನ ಯಾರ್ದು ಯಾವಾಗ ಎಂಡಾಗುತ್ತೋ ಗೊತ್ತಿಲ್ಲ. ಸೊ ಇರೋಷ್ಟು ದಿನ ಚೆನ್ನಾಗಿರ್ಬೇಕು ಅಂದರೆ ನಮ್ಮಪ್ಪ ನನ್ನ ತಮ್ಮಗಳು ಬೈಕಂತ ಐತೆ ಕೂತ್ಕೊಂಡು. ಎಲ್ರಿಗೂ ಬುದ್ಧಿ ಬರುತ್ತಮ್ಮ, ಇವ್ರಿಗೆ ಬರಲ್ಲ, ಹಂಗೆ ಎಲ್ಲರ ಮನೇಲಿ ಇದ್ದಿದ್ದೆ ಅಲ್ವಾ. ಹಂಗೆ ಏನಾದರೂ ನಮ್ಮಪ್ಪ ನಮ್ಮ ಮಾತು ಕೇಳ್ದಂಗೆ ಅವ್ರು ಆಡಿದ್ರೆ ಆ ಥರ ಬೈತಾ ಇರ್ತಾರೆ. ಮನೇಲಿ ದೊಡ್ಡವರಿದ್ದರೆ ಅಷ್ಟೇ ಅಲ್ವಾ. ಹಂಗೆ ನಾನು ಬಿಡತ್ತಾ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ನಮ್ಮ ಅಪ್ಪನ ಹತ್ರ ಅದೇ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಇನ್ನು ನಮ್ಮ ರೋಜಾ ಅವರಮ್ಮ ಅವರಪ್ಪ ಎಲ್ಲರೂ ಬಂದಿದ್ದರು. ಅವರಪ್ಪ ಬಂದುಬಿಟ್ಟು ನಮಗೆ ಸೋದರ ಮಾವ. ನಮ್ಮಮ್ಮ ಇದ್ರಲ್ಲ, ನಮ್ಮಮ್ಮನ ತಮ್ಮನ ಮಗಳೇ ರೋಜಾ, ಬೇರೆ ಯಾರೂ ಅಲ್ಲ. ತವ್ರ ಮನೆಯ ಕಡೆಯಿಂದನೇ ಮಾಡ್ಕೊಂಡು ಬಂದಿರೋದು. ಸದ್ಯ ತಮ್ಮನ ಮಗಳೇ. ನನಗೆ ಸೋದರ ಮಾವ ರೋಜಾ ಅವರಪ್ಪ. ಹಾಗಾಗಿ ತುಂಬ ಅಟ್ಯಾಚ್ಮೆಂಟ್ ನನಗೂ ಅವ್ರಿಗೂ. ಯಾಕಂದರೆ ನಾನು ಹುಟ್ಟಿ ಬೆಳೆದಿರುವಂಥ ಮನೆಯೇ ಅದು, ನಾವು ಅಜ್ಜಿ ಮನೆ. ಇವಳು ಬಂದುಬಿಟ್ಟು ನಮ್ಮ ಮಾಮನ ಮಗಳೇ. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಕ್ಲೋಸ್. ಇನ್ನೂ ನಮಗೆ ರೋಜನ್ಗಿಂತಲೂ ರೋಜಾ ಅವ್ರ ಅಕ್ಕ ತಂಗಿ ಇದ್ದಾರಲ್ಲ, ಅವ್ರು ತುಂಬ ಕ್ಲೋಸ್ ನನಗೆ. ಯಾಕಂದರೆ ಅವರು ಫುಲ್ಲು ಚಿಕ್ಕಂದ್ಲಿಂದಲೂ ಫುಲ್ಲು ಓಪನ್ ಅಪ್ ಆಗಿ ಮಾತಾಡೋದಾಗಿರ್ಬೋದು. ಹಂಗೆ ಇವಳು ಮುಂಚೆಯಿಂದಲೂ ಸೈಲೆಂಟೇ, ಮುಂಚೆಯಿಂದಲೂ ಜಾಸ್ತಿ ಮಾತಾಡೋದು ಹಂಗೆಲ್ಲ ಇಲ್ಲ. ನನಗೆ ಅವರಿಬ್ಬರು ತುಂಬ ಕ್ಲೋಸು, ಜಾಸ್ತಿ ಮಾತಾಡ್ತೀವಿ ನಾನು ಅವರಿಬ್ರು. ಇವಳು ಸ್ವಲ್ಪ ಸೈಲೆಂಟ್. ಮುಚ್ಚಳ ತೆಗೆದು ಮ್ಯಾಗ ಸ್ವಲ್ಪ ಪ್ಲೇಟಿಗೆ ತೆಗಿ ಅನ್ನ ನಮ್ಮ ಪಾರೋಗಕ್ಕನ. ಸೊ ಕತ್ಲಾಗಿದೆ, ಆದರೆ ನೈಟ್ ಆಗಿದೆ. ನಾನು ಸ್ವಲ್ಪ ಸಾಂಬಾರು ಮತ್ತು ಫ್ರೈ ಅಂದರೆ ಗ್ರೇವಿ ಥರ ಮಾಡಿದ್ದೀನಿ. ಸ್ವಲ್ಪ ಚಿಕನ್ನಲ್ಲಿ ಸ್ವಲ್ಪ ಡಿವೈಡ್ ಮಾಡಿ ಆ ರೀತಿ ಮಾಡಿಟ್ಟೆ. ನಾನೇನು ಅಡುಗೆ ಮಾಡೋದೇನು ಶೂಟ್ ಮಾಡಲಿಲ್ಲ, ಯಾಕಂದರೆ ಮಧ್ಯೆ ಕರೆಂಟ್ ಹೋಗೋದು ಬರೋದು ಹಿಂಗೆಲ್ಲ ಆಗ್ತಾಯಿತ್ತು. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಈಗ
ಸ್ವಲ್ಪ ಊಟ ಮಾಡಿಬಿಟ್ಟು ಮಲಗೋಣ. ಬರೀ ಇದು ಯಾವುದು ವೀಡಿಯೋಸು ಅದು ಇದು ಎಡಿಟಿಂಗು 9:30 ಆದರೂ ಆ ಕೆಲಸನೂ ಮಾಡ್ತಾ ಹಾಗೆ ಅಡುಗೆನೂ ಮಾಡಿದ್ದೀನಿ ಇವತ್ತು. ಅದಕ್ಕೆ ವೀಡಿಯೋ ಶೂಟ್ ಏನೂ ಮಾಡಲಿಲ್ಲ. ಯಾಕೆ ಕುಂಟ್ತೀಯ? ಹಾಂ, ಬೀಳು ಬೀಳು. ಆವಾಗಲೇ ಕುಂಟ್ಕೊಂಡು ಓಡಾಡ್ತಾ ನೀಯಪ್ಪ ಇರೋ. ನೋಡಿ ಗ್ರೇವಿ ಮಾಡಿದ್ದೀನಿ. ಅಲ್ಲಿ ಸಾಂಬಾರಿಗೆ ಹಾಲಲ್ಲಿ ಈ ಕಡೆ ರೈಸ್ಗಿಟ್ಟಿದ್ದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ನಂದು ಈಗ ತಿನ್ನೋದು ಮಾತ್ರ ಬಾಕಿ ಇರುತ್ತೆ ಅಷ್ಟೇ, ಪಾತ್ರೆಗಳು ತೊಳೆಯೋದು. ಈಗ ನಾನೊಂಚೂರು ಅನ್ನ ತಿಂದ್ಬಿಟ್ಟು ಮಲ್ಕೊಬಿಡೋಣ ಅಂತ. ತಿಂತವನಿಗೆ ನಾನು ಸ್ವಲ್ಪ ತಿಂದ್ಬಿಟ್ಟು ಇನ್ನೊಂದು ಈ ಡ್ರೆಸ್ಸು, ಈ ಟಾಪ್ ಹಾಕಿದ್ದೀನಲ್ಲ, ಇದು ನಮ್ಮ ಸಬ್ಸ್ಕ್ರೈಬರು ನನಗೋಸ್ಕರ ಕಳಿಸಿದ್ರು. ಇದನ್ನು ಮತ್ತು ಇದಕ್ಕೆ ಮ್ಯಾಚ್ ಆಗುವಂಥ ಒಂದು ಬ್ಯಾಗ್. ನಾನು ಎಲ್ಲಾದರೂ ಈ ಬ್ಲಾಕ್ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ನೋಡ್ರಿ ಬ್ಯಾಗು. ಅದು ಬಂದುಬಿಟ್ಟು ನಮ್ಮ ಸಬ್ಸ್ಕ್ರೈಬರೇ ಕಳಿಸಿದ್ದು. ಆದರೆ ಅವರು ಪಾಪ ನೇಮು ಏನು ಮೆನ್ಷನ್ ಮಾಡಬಾರ್ದು ನೀವು, ನಾನು ಪ್ರೀತಿಯಿಂದ ಕೊಡಿಸೀನಿ ಅಷ್ಟೇ ಅಂತ ಅಂದರು. ತುಂಬ ದೂರದವರು, ಹತ್ರದವರೆಲ್ಲ ಏನಲ್ಲ, ತುಂಬ ದೂರದವರೇ. ಅವರು ನನ್ನ ವೀಡಿಯೋಸ್ ನೋಡಿ ನನ್ನನ್ನು ಇಷ್ಟಪಟ್ಟು ನಾನು ಕೊಡಿಸಿರೋ ಅಂಥ ಬ್ಯಾಗನ್ನು ಡ್ರೆಸ್ಸು ಹಾಕ್ಕೋಬೇಕು ನೀವು ಅಂತಂದು ಹೇಳ್ಬಿಟ್ಟು ಕಳಿಸಿದ್ರು. ತುಂಬ ದಿನ ಆಯಿತು ಹಾಕ್ಕೊಂಡಿರಲಿಲ್ಲ. ಅದಕ್ಕೆ ಮೊನ್ನೆ ನಾನು ಒಂದು ಇಲ್ಲಿ ಲಿಂಗದಳ್ಳಿ ವೀಡಿಯೋ ಶೂಟ್ಗೆ ಅಂತ ಹೋದಾಗ ಹಾಕ್ಕೊಂಡೋಗಿದ್ದೆ. ಅದಕ್ಕೆ ಇದು ಹಂಗೆ ಇನ್ನೂ ಎತ್ತಿಟ್ಟಿರಲಿಲ್ಲ, ಹಂಗೆ ಇತ್ತು. ಅದಕ್ಕೆ ಇವತ್ತು ಲಾಗ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ನನಗೆ ಬ್ಲ್ಯಾಕ್ ಅಂದರೆ ಇಷ್ಟ. ಸೊ ಅವರು ವೀಡಿಯೋಸಲ್ಲೆಲ್ಲ ನೋಡಿರ್ತಾರಲ್ವ, ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ ನನ್ನ ವೀಡಿಯೋಸ್ ಅವರು. ಸೊ ಹಂಗಾಗಿ ಅವರು ನನಗೆ ಕಳಿಸ್ಕೊಟ್ಟಿದ್ರು. ಅದು ಹೆಂಗೆ ಅಡ್ರೆಸ್ ತೊಗೊಂಡ್ರು ಏನೋ ಗೊತ್ತಿಲ್ಲ. ಆಗಲಿ ದೂರದವರೇ ಪಾಪ, ಕನ್ನಡ ಸಮೇತ ಅಲ್ಲ ಕರ್ನಾಟಕದಲ್ಲೇ ಇರೋದು, ಸ್ವಲ್ಪ ದೂರ ನಮಗೂ ಅವ್ರಿಗೂ. ಹಾಗಾಗಿ ಕಳಿಸ್ಕೊಟ್ಟಿದ್ರು. ಯಾವ ರೀತಿ ಇದೆ ಅಂತ ಹೇಳಿ. ನನಗಂತೂ ತುಂಬ ಇಷ್ಟ ಈ ಟಾಪು. ಅದು ನಮ್ಮ ಸಬ್ಸ್ಕ್ರೈಬರು ಈ ರೀತಿ ಕೊಟ್ಟಿರೋದು ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಈ ಥರ ಪಾರ್ಸಲ್ ಮನೆಗೆ ಕಳಿಸಿರೋದು ಇದೆ ಫಸ್ಟ್ ಟೈಮು, ಈ ಡ್ರೆಸ್ಸನ್ನು ಮತ್ತು ಬ್ಯಾಗು ನನಗೆ. ಹಾಗಾಗಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ. ಈ ಫೀಲ್ ಚೆನ್ನಾಗಿದೆ. ಸೊ ಹಂಗಾಗಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.